ಡೀಟೇಲ್ಸ್ಗೆ ಧರ್ಮಸ್ಥಳ ಕೇಸ್ನಲ್ಲಿ ಸೆಂಥಿಲ್ ಹೆಸರು ಈಗಾಗಲೇ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಶಶಿಕಾಂತ್ ಸೆಂಥಿಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಆಧಾರ ರಹಿತವಾದಂಥ ಆರೋಪಗಳನ್ನ ಮಾಡಲಾಗ್ತಾ ಇದೆ. ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋದಕ್ಕೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಬುರುಡೆ ಸಿಕ್ಕಿದ್ದೆಲ್ಲಿಂದ ಅಂತ ನನಗೆ ಗೊತ್ತಿಲ್ಲ ಅಂದಿದ್ದಾರೆ. ನನ್ನ ಇಮೇಜ್ ಡ್ಯಾಮೇಜ್ ಮಾಡುವಂತ ಕೆಲಸ ಆಗ್ತಾ ಇದೆ. ಕರ್ನಾಟಕದಲ್ಲಿ 10 ವರ್ಷ ಕೆಲಸ ಮಾಡಿದ್ದೇನೆ. ಧರ್ಮಸ್ಥಳ ಷಡ್ಯಂತ್ರ ಕುಮ್ಮಕ್ಕು ಆರೋಪಕ್ಕೆ ಸೆಂಥಿಲ್ ಈಗ ತಿರುಗೇಟು ಕೊಟ್ಟಿದ್ದಾರೆ. ಇಲ್ಲ ಸಲ್ಲದ ಆರೋಪಗಳನ್ನ ನನ್ನ ವಿರುದ್ಧ ಮಾಡಲಾಗ್ತಾ ಇದೆ. ಬುರುಡೆ ಎಲ್ಲಿ ಸಿಕ್ತು ಅನ್ನೋದು ಜನಾರ್ದನ್ ರೆಡ್ಡಿ ವಿಚಾರ ನಾನು ಮಾತಾಡಲ್ಲ ಅಂದಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಶಶಿಕಾಂತ್ ಸೆಂಥಿಲ್ ಮಾತಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೆಸರು ಪ್ರಸ್ತಾಪ ಆಗಿದೆ. ಹೆಸರು ಪ್ರಸ್ತಾಪ ಆಗಿರೋದಕ್ಕೆ ನಾನು ದೂರು ಕೊಟ್ಟಿದ್ದೇನೆ ಅಂದಿದ್ದಾರೆ. ನಮ್ಮ ಜೊತೆಗೆ ಸಂಸದರಾದ ಸೆಂಥಿಲ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಖಾಸಗಿ ದೂರನ್ನ ದಾಖಲು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ, ಏನು ದಾಖಲು ಸರ್? ಅಂದರೆ ನಮ್ಮ ಮೇಲೆ ಅನ್ನೆಸೆಸರಿ ಆರೋಪ ವಿದೌಟ್ ಎನಿ ಐಔಟ್ ಆಫ್ ಎವಿಡೆನ್ಸ್ ಚೈಲ್ಡಿಶ್ ಆರೋಪ ಮಾಡಿದ್ದಾರೆ. ಅದು ನಾನು ಇನಿಷಿಯಲಿ ಅದು ಕೇವಲ ಉತ್ತರ ಕೊಡಬಾರ್ದು ಅಂತ ಅಂದ್ಕೊಂಡೆ, ಬಟ್ ಅದು ಬಿಲ್ಡಪ್ ಡೈಲಿ ಒಂದು ಸ್ಟೋರಿ ಬಿಲ್ಡಪ್ ಮಾಡ್ತಾ ಹೋಗ್ತಾ ಇದ್ದಾರೆ. ಈಗ ನಾನೊಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ, ನನ್ನ ಮೇಲೆ ಇಂಥ ಆರೋಪ ಮಾಡುವುದು ಇಟ್ ಈಸ್ ಅ ಕ್ರಿಮಿನಲ್ ಡಿಫಮೇಷನ್. ಸೊ ಈಗ ನಾನು ಅದಕ್ಕೆ ಈ ಥರ ಲೀಗಲ್ ಪ್ರಶ್ನೆ ಕೇಳದೆ ಹೋದರೆ ನಾಳೆ ಎಲ್ಲರಿಗೂ ಇದಾಗ್ತದೆ ಅಂತ ನಾನು ಈಗ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಮೇಲೇನೆ ಯಾಕೆ ಅವ್ರಿಗೆ ಆರೋಪ ಮಾಡಬೇಕು ಅಂತ ಅದು ಅವರಿಗೆ ಕೇಳಬೇಕು. ಬಹುಶಃ ಒಂದು ಸ್ಟೋರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದರೆ ನಾನು ನಮ್ಮ ಕರ್ನಾಟಕಕ್ಕೆ ಏನೋ ಅಪರಿಚಿತ ಇಲ್ಲ, ಎಲ್ಲರಿಗೂ ಗೊತ್ತು. ನಾನು ರೈಟ್ ವಿಂಗ್ ಪಾಲಿಟಿಕ್ಸನ್ನು ಎದುರಿಸೇ ನಾನು ನನ್ನ ರೆಸಿಗ್ನೇಷನ್ ಕೊಟ್ಟಿದ್ದೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು ಅಂತ ಕಾಣ್ತದೆ, ಪೊಲಿಟಿಕಲಿ ಮೋಟಿವೇಟೆಡ್. ಸೊ ಇವತ್ತಿನ ನಿಮ್ಮ ಮಾನನಷ್ಟ ಮೊಕದ್ದಮೆ ಯಾವ ರೀತಿ ಇರುತ್ತೆ ಸರ್? ಕ್ರಿಮಿನಲ್ ಡಿಫಮೇಷನ್. ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಈ ಥರ ಅಪಪ್ರಚಾರ ಮಾಡಿದರೆ ಅದನ್ನು ಏನೇ ಒಂದು ಟ್ರೂತ್ ಇಲ್ಲದೆ ಮಾಡಿದರೆ ಅದು ಲೀಗಲ್ ಪ್ರೊಸೀಜರ್ ಇದೆ. ಇಟ್ ಈಸ್ ಅ BNS ಕ್ರೈಮ್. ಅದರ ಪ್ರಕಾರ ನಾವು ಪ್ರೈವೇಟ್ ಕಂಪ್ಲೇಂಟ್ ಕೊಡ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ಕರ್ನಾಟಕದ ಅಭಿವೃದ್ಧಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರಾಗಿರ್ಲಿ, ಕೇಂದ್ರದಿಂದ ಬರಬೇಕಾದಂತ ವಿಚಾರದಲ್ಲಿ ಯಾರು ಕೂಡ ಬಾಯ್ ಬಿಡಲ್ಲ. ಇಂಥ ವಿಚಾರದಲ್ಲಿ ತಮ್ಮ ಹೆಸರು ಕೂಡ ಒಂದಷ್ಟು ತೇಲಿ ಬರ್ತಾ ಇದೆ. ಇಲ್ಲ, ಅದು ಸ್ಟೋರಿ ಬಿಲ್ಡಪ್ ಆಗ್ತಾ ಹೋಗ್ತಾ ಇದೆ. ಡೈಲಿ ಒಂದು ಸ್ಕ್ರಿಪ್ಟ್ ಬರೆದು ಒಂದು ಮ್ಯೂಸಿಕ್ ಆಗ್ತಾ ಇದ್ದಾರೆ, ಅದು ನಡೀತಾ ಇರ್ತದೆ. ಅದನ್ನು ಈಗ ನಾವು ನಿಲ್ಲಿಸಬೇಕಾಗ್ತದೆ. ಕಾನೂನಿನ ಹೋರಾಟ ಇಲ್ಲಿಗೆ ನಿಲ್ಲುತ್ತೋ ಅಥವಾ ಅವರಿಂದ ತಾವು ಅವರಿಂದ ಯಾವ ರೀತಿ ಹೋರಾಟವನ್ನ ಮಾಡಬೇಕು ಅಂತ ಅನಿಸ್ತೀರಿ ಸರ್? ಇಲ್ಲ, ನಾವು ಕಂಪ್ಲೇಂಟ್ ಕೊಡ್ತೀವಿ. ಅವರು ಏನಿದೆ ಅವರು ಬಂದು ಕೋರ್ಟಲ್ಲಿ ಹೇಳಿ, ಕೋರ್ಟಿಗೆ ತೋರಿಸ್ಲಿ, ಜನರಿಗೆ ತೋರಿಸ್ಲಿ. ಅವರು ಏನೇನೋ ತೋರಿಸ್ತೀನಿ ಅಂತ ಹೇಳಿದ್ರೆ ತೋರಿಸ್ಲಿ. ಆವಾಗ ಜನರಿಗೆ ನಿಜ ಗೊತ್ತಾಗ್ತದೆ. ಇದಿಷ್ಟು ಸೆಂಥಿಲ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ. ಡೀಟೇಲ್ಸ್ಗೆ ಧರ್ಮಸ್ಥಳ ಕೇಸ್ನಲ್ಲಿ ಸೆಂಥಿಲ್ ಹೆಸರು ಈಗಾಗಲೇ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಶಶಿಕಾಂತ್ ಸೆಂಥಿಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಆಧಾರ ರಹಿತವಾದಂಥ ಆರೋಪಗಳನ್ನ ಮಾಡಲಾಗ್ತಾ ಇದೆ. ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋದಕ್ಕೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಬುರುಡೆ ಸಿಕ್ಕಿದ್ದೆಲ್ಲಿಂದ ಅಂತ ನನಗೆ ಗೊತ್ತಿಲ್ಲ ಅಂದಿದ್ದಾರೆ. ನನ್ನ ಇಮೇಜ್ ಡ್ಯಾಮೇಜ್ ಮಾಡುವಂತ ಕೆಲಸ ಆಗ್ತಾ ಇದೆ. ಕರ್ನಾಟಕದಲ್ಲಿ 10 ವರ್ಷ ಕೆಲಸ ಮಾಡಿದ್ದೇನೆ. ಧರ್ಮಸ್ಥಳ ಷಡ್ಯಂತ್ರ ಕುಮ್ಮಕ್ಕು ಆರೋಪಕ್ಕೆ ಸೆಂಥಿಲ್ ಈಗ ತಿರುಗೇಟು ಕೊಟ್ಟಿದ್ದಾರೆ. ಇಲ್ಲ ಸಲ್ಲದ ಆರೋಪಗಳನ್ನ ನನ್ನ ವಿರುದ್ಧ ಮಾಡಲಾಗ್ತಾ ಇದೆ. ಬುರುಡೆ ಎಲ್ಲಿ ಸಿಕ್ತು ಅನ್ನೋದು ಜನಾರ್ದನ್ ರೆಡ್ಡಿ ವಿಚಾರ ನಾನು ಮಾತಾಡಲ್ಲ ಅಂದಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಶಶಿಕಾಂತ್ ಸೆಂಥಿಲ್ ಮಾತಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೆಸರು ಪ್ರಸ್ತಾಪ ಆಗಿದೆ. ಹೆಸರು ಪ್ರಸ್ತಾಪ ಆಗಿರೋದಕ್ಕೆ ನಾನು ದೂರು ಕೊಟ್ಟಿದ್ದೇನೆ ಅಂದಿದ್ದಾರೆ. ನಮ್ಮ ಜೊತೆಗೆ ಸಂಸದರಾದ ಸೆಂಥಿಲ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಖಾಸಗಿ ದೂರನ್ನ ದಾಖಲು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ, ಏನು ದಾಖಲು ಸರ್? ಅಂದರೆ ನಮ್ಮ ಮೇಲೆ ಅನ್ನೆಸೆಸರಿ ಆರೋಪ ವಿದೌಟ್ ಎನಿ ಐಔಟ್ ಆಫ್ ಎವಿಡೆನ್ಸ್ ಚೈಲ್ಡಿಶ್ ಆರೋಪ ಮಾಡಿದ್ದಾರೆ. ಅದು ನಾನು ಇನಿಷಿಯಲಿ ಅದು ಕೇವಲ ಉತ್ತರ ಕೊಡಬಾರ್ದು ಅಂತ ಅಂದ್ಕೊಂಡೆ, ಬಟ್ ಅದು ಬಿಲ್ಡಪ್ ಡೈಲಿ ಒಂದು ಸ್ಟೋರಿ ಬಿಲ್ಡಪ್ ಮಾಡ್ತಾ ಹೋಗ್ತಾ ಇದ್ದಾರೆ. ಈಗ ನಾನೊಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ, ನನ್ನ ಮೇಲೆ ಇಂಥ ಆರೋಪ ಮಾಡುವುದು ಇಟ್ ಈಸ್ ಅ ಕ್ರಿಮಿನಲ್ ಡಿಫಮೇಷನ್. ಸೊ ಈಗ ನಾನು ಅದಕ್ಕೆ ಈ ಥರ ಲೀಗಲ್ ಪ್ರಶ್ನೆ ಕೇಳದೆ ಹೋದರೆ ನಾಳೆ ಎಲ್ಲರಿಗೂ ಇದಾಗ್ತದೆ ಅಂತ ನಾನು ಈಗ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಮೇಲೇನೆ ಯಾಕೆ ಅವ್ರಿಗೆ ಆರೋಪ ಮಾಡಬೇಕು ಅಂತ ಅದು ಅವರಿಗೆ ಕೇಳಬೇಕು. ಬಹುಶಃ ಒಂದು ಸ್ಟೋರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದರೆ ನಾನು ನಮ್ಮ ಕರ್ನಾಟಕಕ್ಕೆ ಏನೋ ಅಪರಿಚಿತ ಇಲ್ಲ, ಎಲ್ಲರಿಗೂ ಗೊತ್ತು. ನಾನು ರೈಟ್ ವಿಂಗ್ ಪಾಲಿಟಿಕ್ಸನ್ನು ಎದುರಿಸೇ ನಾನು ನನ್ನ ರೆಸಿಗ್ನೇಷನ್ ಕೊಟ್ಟಿದ್ದೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು ಅಂತ ಕಾಣ್ತದೆ, ಪೊಲಿಟಿಕಲಿ ಮೋಟಿವೇಟೆಡ್. ಸೊ ಇವತ್ತಿನ ನಿಮ್ಮ ಮಾನನಷ್ಟ ಮೊಕದ್ದಮೆ ಯಾವ ರೀತಿ ಇರುತ್ತೆ ಸರ್?
ಕ್ರಿಮಿನಲ್ ಡಿಫಮೇಷನ್ ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಈ ಥರ ಅಪಪ್ರಚಾರ ಮಾಡಿದರೆ ಅದನ್ನು ಏನೇ ಒಂದು ಟ್ರೂತ್ ಇಲ್ಲದೆ ಮಾಡಿದರೆ ಅದು ಲೀಗಲ್ ಪ್ರೊಸೀಜರ್ ಇದೆ. ಇಟ್ ಇಸ್ ಅ BNS ಕ್ರೈಮ್. ಅದರ ಪ್ರಕಾರ ನಾವು ಪ್ರೈವೇಟ್ ಕಂಪ್ಲೇಂಟ್ ಕೊಡ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ಕರ್ನಾಟಕದ ಅಭಿವೃದ್ಧಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರಾಗಿರ್ಲಿ ಕೇಂದ್ರದಿಂದ ಬರಬೇಕಾದಂತ ವಿಚಾರದಲ್ಲಿ ಯಾರು ಕೂಡ ಬಾಯ್ ಬಿಡಲ್ಲ. ಇಂಥ ವಿಚಾರದಲ್ಲೇ ತಮ್ಮ ಹೆಸರು ಕೂಡ ಒಂದಷ್ಟು ತೇಲಿ ಬರ್ತಾ ಇದೆ. ಇಲ್ಲ, ಅದು ಸ್ಟೋರಿ ಬಿಲ್ಡಪ್ ಆಗ್ತಾ ಹೋಗ್ತಾ ಇದೆ. ಡೈಲಿ ಒಂದು ಸ್ಕ್ರಿಪ್ಟ್ ಬರೆದು ಒಂದು ಮ್ಯೂಸಿಕ್ ಆಗ್ತಾ ಇದ್ದಾರೆ, ಅದು ನಡೀತಾ ಇರ್ತದೆ. ಅದನ್ನು ಈಗ ನಾವು ನಿಲ್ಲಿಸಬೇಕಾಗ್ತದೆ. ಕಾನೂನಿನ ಹೋರಾಟ ಇಲ್ಲಿಗೆ ನಿಲ್ಲುತ್ತೋ ಅಥವಾ ಅವರಿಂದ ತಾವು ಏನು ಅವರಿಂದ ಯಾವ ರೀತಿ ಹೋರಾಟವನ್ನ ಮಾಡಬೇಕು ಅಂತ ಅನಿಸ್ತೀರಿ? ಇಲ್ಲ, ನಾವು ಕಂಪ್ಲೇಂಟ್ ಕೊಡ್ತೀವಿ. ಅವರು ಏನಿದೆ ಅವರು ಬಂದು ಕೋರ್ಟಲ್ಲಿ ಹೇಳಿ, ಕೋರ್ಟಿಗೆ ತೋರಿಸ್ಲಿ, ಜನರಿಗೆ ತೋರಿಸ್ಲಿ. ಅವರು ಏನೇನೋ ತೋರಿಸ್ತೀನಿ ಅಂತ ಹೇಳಿದ್ರೆ ತೋರಿಸ್ಲಿ. ಆವಾಗ ಜನರಿಗೆ ನಿಜ ಗೊತ್ತಾಗ್ತದೆ. ಇದಿಷ್ಟು ಸೆಂಥಿಲ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ಧಾರ್ ಕನ್ನಡ. ಡೀಟೇಲ್ಸ್ಗೆ ಧರ್ಮಸ್ಥಳ ಕೇಸ್ನಲ್ಲಿ ಸೆಂಥಿಲ್ ಹೆಸರು ಈಗಾಗಲೇ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಶಶಿಕಾಂತ್ ಸೆಂಥಿಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಆಧಾರ ರಹಿತವಾದಂತ ಆರೋಪಗಳನ್ನ ಮಾಡಲಾಗ್ತಾ ಇದೆ. ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋದಕ್ಕೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಬುರುಡೆ ಸಿಕ್ಕಿದ್ದೆಲ್ಲಿಂದ ಅಂತ ನನಗೆ ಗೊತ್ತಿಲ್ಲ ಅಂದಿದ್ದಾರೆ. ನನ್ನ ಇಮೇಜ್ ಡ್ಯಾಮೇಜ್ ಮಾಡುವಂತ ಕೆಲಸ ಆಗ್ತಾ ಇದೆ. ಕರ್ನಾಟಕದಲ್ಲಿ 10 ವರ್ಷ ಕೆಲಸ ಮಾಡಿದ್ದೇನೆ. ಧರ್ಮಸ್ಥಳ ಷಡ್ಯಂತ್ರ ಕುಮ್ಮಕ್ಕು ಆರೋಪಕ್ಕೆ ಸೆಂಥಿಲ್ ಈಗ ತಿರುಗೇಟು ಕೊಟ್ಟಿದ್ದಾರೆ. ಇಲ್ಲ ಸಲ್ಲದ ಆರೋಪಗಳನ್ನ ನನ್ನ ವಿರುದ್ಧ ಮಾಡಲಾಗ್ತಾ ಇದೆ. ಬುರುಡೆ ಎಲ್ಲಿ ಸಿಕ್ತು ಅನ್ನೋದು ಜನಾರ್ದನ್ ರೆಡ್ಡಿ ವಿಚಾರ, ನಾನು ಮಾತಾಡಲ್ಲ ಅಂದಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಶಶಿಕಾಂತ್ ಸೆಂಥಿಲ್ ಮಾತಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೆಸರು ಪ್ರಸ್ತಾಪ ಆಗಿದೆ. ಹೆಸರು ಪ್ರಸ್ತಾಪ ಆಗಿರೋದಕ್ಕೆ ನಾನು ದೂರು ಕೊಟ್ಟಿದ್ದೇನೆ ಅಂದಿದ್ದಾರೆ. ನಮ್ಮ ಜೊತೆಗೆ ಸಂಸದರಾದ ಸೆಂಥಿಲ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಖಾಸಗಿ ದೂರನ್ನ ದಾಖಲು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ, ಏನು ದಾಖಲು ಸರ್? ಅಂದರೆ ನಮ್ಮ ಮೇಲೆ ಅನ್ನೆಸೆಸರಿ ಆರೋಪ ವಿದೌಟ್ ಎನಿ ಐಔಟ್ ಆಫ್ ಎವಿಡೆನ್ಸ್ ಚೈಲ್ಡಿಶ್ ಆರೋಪ ಮಾಡಿದ್ದಾರೆ. ಅದು ನಾನು ಇನಿಷಿಯಲಿ ಅದು ಕೇವಲ ಉತ್ತರ ಕೊಡಬಾರ್ದು ಅಂತ ಅಂದ್ಕೊಂಡೆ. ಬಟ್ ಅದು ಡೈಲಿ ಒಂದು ಸ್ಟೋರಿ ಬಿಲ್ಡಪ್ ಮಾಡ್ತಾ ಹೋಗ್ತಾ ಇದ್ದಾರೆ. ಈಗ ನಾನು ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ. ನನ್ನ ಮೇಲೆ ಇಂಥ ಆರೋಪ ಮಾಡುವುದು ಇಟ್ ಈಸ್ ಅ ಕ್ರಿಮಿನಲ್ ಡಿಫಮೇಷನ್. ಸೊ ಈಗ ನಾನು ಅದಕ್ಕೆ ಈ ಥರ ಲೀಗಲ್ ಪ್ರಶ್ನೆ ಕೇಳದೆ ಹೋದರೆ ನಾಳೆ ಎಲ್ಲರಿಗೂ ಇದಾಗ್ತದೆ ಅಂತ ನಾನು ಈಗ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಮೇಲೇನೆ ಯಾಕೆ ಅವ್ರಿಗೆ ಆರೋಪ ಮಾಡಬೇಕು ಅಂತ ಅದು ಅವರಿಗೆ ಕೇಳಬೇಕು. ಬಹುಶಃ ಒಂದು ಸ್ಟೋರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದರೆ ನಾನು ನಮ್ಮ ಕರ್ನಾಟಕಕ್ಕೆ ಏನೋ ಅಪರಿಚಿತ ಇಲ್ಲ, ಎಲ್ಲರಿಗೂ ಗೊತ್ತು. ನಾನು ರೈಟ್ ವಿಂಗ್ ಪಾಲಿಟಿಕ್ಸನ್ನು ಎದುರಿಸೇ ನಾನು ನನ್ನ ರೆಸಿಗ್ನೇಷನ್ ಕೊಟ್ಟಿದ್ದೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು ಅಂತ ಕಾಣ್ತದೆ, ಪೊಲಿಟಿಕಲಿ ಮೋಟಿವೇಟೆಡ್. ಸೊ ಇವತ್ತಿನ ನಿಮ್ಮ ಮಾನನಷ್ಟ ಮೊಕದ್ದಮೆ ಯಾವ ರೀತಿ ಇರುತ್ತೆ ಸರ್? ಕ್ರಿಮಿನಲ್ ಡಿಫಮೇಷನ್ ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಈ ಥರ ಅಪಪ್ರಚಾರ ಮಾಡಿದರೆ ಅದನ್ನು ಏನೇ ಒಂದು ಟ್ರೂತ್ ಇಲ್ಲದೆ ಮಾಡಿದರೆ ಅದು ಲೀಗಲ್ ಪ್ರೊಸೀಜರ್ ಇದೆ. ಇಟ್ ಇಸ್ ಅ BNS ಕ್ರೈಮ್. ಅದರ ಪ್ರಕಾರ ನಾವು ಪ್ರೈವೇಟ್ ಕಂಪ್ಲೇಂಟ್ ಕೊಡ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ಕರ್ನಾಟಕದ ಅಭಿವೃದ್ಧಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರಾಗಿರ್ಲಿ ಕೇಂದ್ರದಿಂದ ಬರಬೇಕಾದಂತ ವಿಚಾರದಲ್ಲಿ ಯಾರು ಕೂಡ ಬಾಯ್ ಬಿಡಲ್ಲ. ಇಂಥ ವಿಚಾರದಲ್ಲೇ ತಮ್ಮ ಹೆಸರು ಕೂಡ ಒಂದಷ್ಟು ತೇಲಿ ಬರ್ತಾ ಇದೆ. ಇಲ್ಲ, ಅದು ಸ್ಟೋರಿ ಬಿಲ್ಡಪ್ ಆಗ್ತಾ ಹೋಗ್ತಾ ಇದೆ. ಡೈಲಿ ಒಂದು ಸ್ಕ್ರಿಪ್ಟ್ ಬರೆದು ಒಂದು ಮ್ಯೂಸಿಕ್ ಆಗ್ತಾ ಇದ್ದಾರೆ, ಅದು ನಡೀತಾ ಇರ್ತದೆ. ಅದನ್ನು ಈಗ ನಾವು ನಿಲ್ಲಿಸಬೇಕಾಗ್ತದೆ. ಕಾನೂನಿನ ಹೋರಾಟ ಇಲ್ಲಿಗೆ ನಿಲ್ಲುತ್ತೋ ಅಥವಾ ಅವರಿಂದ ತಾವು ಏನು ಅವರಿಂದ ಯಾವ ರೀತಿ ಹೋರಾಟವನ್ನ ಮಾಡಬೇಕು ಅಂತ ಅನಿಸ್ತೀರಿ? ಇಲ್ಲ, ನಾವು ಕಂಪ್ಲೇಂಟ್ ಕೊಡ್ತೀವಿ. ಅವರು ಏನಿದೆ ಅವರು ಬಂದು ಕೋರ್ಟಲ್ಲಿ ಹೇಳಿ, ಕೋರ್ಟಿಗೆ ತೋರಿಸ್ಲಿ, ಜನರಿಗೆ ತೋರಿಸ್ಲಿ. ಅವರು ಏನೇನೋ ತೋರಿಸ್ತೀನಿ ಅಂತ ಹೇಳಿದ್ರೆ ತೋರಿಸ್ಲಿ. ಆವಾಗ ಜನರಿಗೆ ನಿಜ ಗೊತ್ತಾಗ್ತದೆ. ಇದಿಷ್ಟು ಸೆಂಥಿಲ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ಧಾರ್ ಕನ್ನಡ.